ಸ್ಮಾರ್ಟಾಗಿ ಆಲೋಚನೆ ಮಾಡಿದ್ರೆ ಅಡುಗೆ ಮನೆ ಕೆಲಸಗಳನ್ನ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದಲ್ವಾ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಪ್ರತಿನಿತ್ಯ ಜೀವನದಲ್ಲಿ ಉಪಯೋಗವಾಗುವಂತಹ 10 ಕಿಚನ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಕೂಡ ಯುನಿಕ್ ಆಗಿರುತ್ತೆ, ಪ್ರತಿಯೊಬ್ಬರಿಗೂ ಕೂಡ ಯೂಸ್ಫುಲ್ ಆಗುವಂಥ ಟಿಪ್ಸ್. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡಬಹುದು. ನಾವು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ಕಂಟೆಂಟ್. ಟಿಪ್ ನಂಬರ್ 1, ಸಮ್ಮರಲ್ಲಿ ಸ್ಪೆಷಲಾಗಿ ಮಾಡುವಂಥ ಜ್ಯೂಸಸ್ಗೆ, ಮಿಲ್ಕ್ ಶೇಕ್ಸ್ಗೆ ಐಸ್ ಕ್ಯೂಬ್ಸ್ ಅನ್ನೋದು ಹಾಕ್ತೀವಿ. ಅದರಲ್ಲೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ಅಂದಾಗ ಐಸ್ ಕ್ಯೂಬ್ಸ್ ಜಾಸ್ತಿನೇ ಬೇಕಾಗುತ್ತೆ. ಒಟ್ಟಾರೆ ಐಸ್ ಕ್ಯೂಬ್ಸ್ನ ಕ್ವಿಕ್ಕಾಗಿ ಯಾವ ಥರ ರೆಡಿ ಮಾಡ್ಕೊಳ್ಬೋದು ಅಂತ ನೋಡೋಣ. ಫಸ್ಟ್ಗೆ ಫ್ರಿಜ್ನ ಓಪನ್ ಮಾಡಿ ಅದರಲ್ಲೂ ಫ್ರೀಝರಲ್ಲಿರುವಂಥ ಈ ಬಾಸ್ಕೆಟಲ್ಲಿ ಐಸ್ ಕ್ಯೂಬ್ಸ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಐಸ್ ಕ್ಯೂಬ್ ಟ್ರೇ ಇದ್ದರೆ ಇಷ್ಟೊಂದು ಐಸ್ ಕ್ಯೂಬ್ಸ್ ಬರುತ್ತೆ. ಅದೇ ಸುಮಾರಷ್ಟು ಐಸ್ ಕ್ಯೂಬ್ಸ್ ಬೇಕು ಅನ್ನೋದಾದರೆ ಈ ಥರ ಟ್ರೇನ ನಾವು ಪದೇ ಪದೇ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಟ್ರೇ ಇದ್ದರೆ ಪರವಾಗಿಲ್ಲ, ಇಲ್ಲ ಅಂದರೆ ಈ ಥರ ಚಾಕ್ಲೇಟ್ಸ್ ಎಲ್ಲನೂ ತೊಗೊಂಡು ಬಂದಾಗ ಮೌಲ್ಡ್ಸ್ ಟೈಪ್ ಬಂದಿರುತ್ತೆ. ಇದನ್ನು ಬಿಸಾಡ್ದಿರೋ ಒಂದು ಕಡೆ ಇಟ್ಕೊಳ್ಳೋದಾದರೆ ಸೊ ಐಸ್ ಕ್ಯೂಬ್ಸ್ಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಇದರಲ್ಲಿ ನೀರನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಈಗಾಗಲೇ ನಿಮ್ಮ ಹತ್ರ ಸುಮಾರಷ್ಟು ಸಿಲಿಕಾನ್ ಮೌಲ್ಡ್ಸ್ ಇದ್ದರೆ ಒಂದೇ ಸಮನ ನೀರನ್ನ ಫಿಲ್ ಮಾಡಿಬಿಟ್ಟು ಐಸ್ ಕ್ಯೂಬ್ಸ್ನ ರೆಡಿ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಈ ಥರದ್ದು ಒಂದೇ ಟ್ರೇ ಇದೆ ಅನ್ನೋದಾದರೆ ಒಂದೇ ಐಸ್ ಕ್ಯೂಬ್ ಟ್ರೇಯಿಂದ ಕೂಡ ಬಲ್ಕ್ ಕ್ವಾಂಟಿಟಿಯಲ್ಲಿ ಐಸ್ ಕ್ಯೂಬ್ಸ್ನ ಪ್ರಿಪೇರ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ವಾಟರ್ನ ಫಿಲ್ ಮಾಡಿ ಇಟ್ಟಿದ್ದೀನಲ್ಲ, 1 ಅವರ್ ಅಥವಾ ಹಾಫ್ ಆನ್ ಅವರ್ ಆದಮೇಲೆ ಚೆಕ್ ಮಾಡ್ತೀನಿ. ಇನ್ನು ಈ ಚಾಕ್ಲೇಟ್ ಮೌಲ್ಡಲ್ಲೂ ಕೂಡ ವಾಟರ್ನ ಫಿಲ್ ಮಾಡಿ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಹಾಫ್ ಆನ್ ಅವರ್ ಅಥವಾ 1 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು. ಜಸ್ಟ್ ಈ ಥರ ಟ್ವಿಂಟ್ ಮಾಡಿದ್ರೆ ಐಸ್ ಕ್ಯೂಬ್ಸ್ ಅನ್ನೋದು ಟ್ರೇಯಲ್ಲಿ ಕಲೆಕ್ಟ್ ಆಗುತ್ತೆ. ಈ ಒಂದು ಟ್ರೇ ಇದ್ದರೆ ಸಾಕಾಗುತ್ತೆ, ಬಲ್ಕ್ ಕ್ವಾಂಟಿಟಿಯಲ್ಲಿ ಐಸ್ ಕ್ಯೂಬ್ಸ್ನ ಕಲೆಕ್ಟ್ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ವಾ. ಸೊ ನಾನು ಒಂದು 3 ಟ್ರೇಯಲ್ಲಿ ಐಸ್ ಕ್ಯೂಬ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗಾಗಲೇ ಫ್ರೀಝರಲ್ಲಿ ಬಂದಿರುವಂಥ ವೈಟ್ ಕಲರ್ ಟ್ರೇಯಲ್ಲಿ 2 ಸತಿ, ಈ ಚಾಕ್ಲೇಟ್ ಮೌಲ್ಡಲ್ಲಿ 1 ಸತಿ ರೆಡಿ ಮಾಡ್ಕೊಂಡಿದ್ದೀನಿ. ಒಟ್ಟಾರೆ ಈ ಟ್ರೇ ಫುಲ್ ಆಫ್ ಐಸ್ ಕ್ಯೂಬ್ಸ್ನ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಐಸ್ ಕ್ಯೂಬ್ಸ್ನ ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಜ್ಯೂಸ್, ಮಿಲ್ಕ್ ಶೇಕ್ ಮಾಡಬೇಕು ಅಂದಾಗ ತುಂಬ ಕನ್ವೀನಿಯೆಂಟಾಗಿ ಯೂಸ್ ಮಾಡ್ಕೊಳ್ಬೋದು. ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ಸ್ ಇದ್ದಾಗ, ಗೆಟ್ ಟುಗೆದರ್ಸ್ ಇದ್ದಾಗ ಈ ಥರ ಹಿಂದಿನ ದಿನನೇ ಒಂದು ಸತಿ ರೆಡಿ ಮಾಡಿ ಇಟ್ಕೊಂಡ್ರೆ ಟ್ರೇ ತುಂಬ ಐಸ್ ಕ್ಯೂಬ್ಸ್ ರೆಡಿ ಇರುತ್ತೆ. ಕ್ವಿಕ್ಕಾಗಿ ನಾವು ಜ್ಯೂಸ್ನ, ಮಿಲ್ಕ್ ಶೇಕ್ಸ್ನ ಪ್ರಿಪೇರ್ ಮಾಡಿ ಕೊಡ್ಬೋದು. ಇನ್ನು ಈ ಒಂದು ಐಸ್ ಕ್ಯೂಬ್ ನೋಡ್ತಿದ್ದೀರಲ್ವಾ, ಶಿವಲಿಂಗ ಶೇಪಲ್ಲೇ ಇದೆ ಅಲ್ವಾ. ಐ ಹೋಪ್ ಪ್ರೆಸೆಂಟ್ ಸೀಸನ್ಗೆ ಈ ಐಡಿಯಾ ತುಂಬ ಅದ್ಭುತವಾಗಿ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಒನ್, ನಿಮ್ಮ ಮನೆಗಳಲ್ಲೂ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೀರಾ, ಹಾಗಾದರೆ ಈ ಟ್ರಿಕ್ ನಿಮಗೋಸ್ಕರನೇ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಮೊಸರನ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಲಂಚ್ಗೋಸ್ಕರ ಮೊಸರನ್ನ ಪ್ಯಾಕ್ ಮಾಡಿದಾಗ ಯೂಶ್ವಲಿ ಮಧ್ಯಾಹ್ನ ಅಷ್ಟರಲ್ಲಿ ಸ್ವಲ್ಪ ಹುಳಿ ಬರೋ ಚಾನ್ಸ್ ಜಾಸ್ತಿನೇ ಇರುತ್ತೆ. ಬೆಳಿಗ್ಗೆ ಪ್ಯಾಕ್ ಮಾಡಿರೋ ಅಂಥ ಮೊಸರು ಮಧ್ಯಾಹ್ನ ಸಂಜೆ ಆದ್ರೂ ಹುಳಿ ಬರಬಾರ್ದು ಅನ್ನೋದಾದರೆ ಈ ಟ್ರಿಕ್ನ ಫಾಲೋ ಮಾಡಿ. ನೀವು ಯಾವ ಬಾಕ್ಸಲ್ಲಿ ಮೊಸರನ್ನ ಪ್ಯಾಕ್ ಮಾಡ್ತಿದ್ದೀರೋ ಅದೇ ಬಾಕ್ಸಲ್ಲಿ ಅರ್ಧ ಭಾಗದಷ್ಟು ಮೊಸರು, ಅರ್ಧ ಭಾಗದಷ್ಟು ಕಾಯಿಸಿ ತಣ್ಣಗಾಗಿರುವಂಥ ಹಾಲನ್ನ ಮಿಕ್ಸ್ ಮಾಡಿ. ಈ ಟ್ರಿಕ್ನ ಫಾಲೋ ಮಾಡೋದ್ರಿಂದ ಬೆಳಿಗ್ಗೆ ಪ್ಯಾಕ್ ಮಾಡಿರುವಂಥ ಮೊಸರು ಮಧ್ಯಾಹ್ನ ಆದ್ರೂ ಸ್ವಲ್ಪನೂ ಹುಳಿ ಬರಲ್ಲ, ಸ್ವೀಟಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಲು ಹಾಕಿದ್ದೀವಿ ಅಂತ ಹಾಲಿನ ಟೇಸ್ಟ್ ಬರ್ದಿರ ಮೊಸರು ತುಂಬಾ ಟೇಸ್ಟಿಯಾಗಿ ಯಮ್ಮಿಯಾಗಿ ಇರುತ್ತೆ. ನೆಕ್ಸ್ಟ್ ಟ್ರಿಕ್, ಸಮ್ಮರಲ್ಲಿ ಜಾಸ್ತಿ ಯೂಸ್ ಮಾಡುವಂಥದ್ದು ನಿಂಬೆಹಣ್ಣು. ಈ ನಿಂಬೆಹಣ್ಣಿನ ಫ್ರೆಶ್ ಆಗಿ ಇಟ್ಕೊಳ್ಬೇಕು ಅನ್ನೋದಾದರೆ ಈ ಟ್ರಿಕ್ನ ಫಾಲೋ ಮಾಡ್ಬೋದು. ಒಂದು ತಿಂಗಳಾದರೂ ಕೂಡ ನಿಂಬೆಹಣ್ಣು ಫ್ರೆಶ್ ಆಗಿರಬೇಕು ಅಂದರೆ ನಿಂಬೆಹಣ್ಣನ್ನ ಈ ಥರ ನೀರಲ್ಲಿ ಹಾಕಿ ಇಟ್ಕೊಳ್ಬೇಕಾಗತ್ತೆ. ಯೂಶ್ವಲಿ ನಿಂಬೆಹಣ್ಣಿನ ಮೇಲೆ ಇರುವಂಥ ಸಿಪ್ಪೆ ಡ್ರೈ ಆದಷ್ಟು ನಿಂಬೆಹಣ್ಣು ಬೇಗನೆ ಹಾಳಾಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಮನೇಲಿರುವಂಥ ನಿಂಬೆಹಣ್ಣು ಒಂದು ತಿಂಗಳಾದರೂ ಫ್ರೆಶ್ ಆಗಿರಬೇಕು ಅನ್ನೋದಾದರೆ ಒಂದು ಕಂಟೈನರ್ನ ತೊಗೊಂಡು ಅದರಲ್ಲಿ ನಿಂಬೆಹಣ್ಣನ್ನು ಹಾಕಿಬಿಟ್ಟು ಅದ್ರ ಪೂರ್ತಿ ನೀರನ್ನ ತುಂಬಿಸ್ಕೊಳ್ಳಿ. ಲಿಡ್ನ ಕ್ಲೋಸ್ ಮಾಡಿ ಈ ಕಂಟೈನರ್ನ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದಾದರೆ ಒಂದು ತಿಂಗಳವರೆಗೂ ನಿಂಬೆಹಣ್ಣು ಫ್ರೆಶ್ ಆಗಿರುತ್ತೆ. ಬಟ್ ಮಧ್ಯದಲ್ಲಿ ಅಂದರೆ 3-4 ದಿನಕ್ಕೊಮ್ಮೆ ನೀರನ್ನ ಚೇಂಜ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಆದಷ್ಟು ಗಾಜಿನ ಬಾಟಲ್ನ ಯೂಸ್ ಮಾಡೋದಾದರೆ ಟ್ರಾನ್ಸ್ಪರೆಂಟ್ ಆಗಿರೋ ಕಾರಣ ನೀಟಾಗಿ ಚೆಕ್ ಮಾಡ್ಕೊಳ್ಬೋದು. ನಿಂಬೆಹಣ್ಣು ನೀರಲ್ಲಿರೋ ಕಾರಣ ಮಾಯ್ಶ್ಚರ್ ಅನ್ನೋದು ಇರುತ್ತೆ. ಸೊ ನಿಂಬೆಹಣ್ಣಿನ ಸಿಪ್ಪೆ ಡ್ರೈ ಆಗದಿರ ಇರುತ್ತೆ, ನಿಂಬೆಹಣ್ಣು ಹಾಳಾಗ್ದಿರ ಇರುತ್ತೆ. ಈ ಟ್ರಿಕ್ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಒನ್, ಯೂಶ್ವಲಿ ಸಮ್ಮರಲ್ಲಿ ಈ ಥರ ಇರುವೆಗಳ ಕಾಟ ಜಾಸ್ತಿನೇ ಇರುತ್ತೆ ಅಲ್ವಾ. ಇರುವೆಗಳು ಮಟಮಾಯ ಮಾಡಬೇಕು ಅನ್ನೋದಾದರೆ ಈ ಟ್ರಿಕ್ನ ಫಾಲೋ ಮಾಡ್ಬೋದು. ಸ್ವಲ್ಪ ಸೋಪ್ನಟ್ ಲಿಕ್ವಿಡ್ನ ತೊಗೊಂಡಿದ್ದೀನಿ. ಇದ್ರ ಬದಲಾಗಿ ವೆನಿಗರ್ ವಾಟರ್ ಆದ್ರೂ ತೊಗೊಳ್ಬೋದು. ಇದರಲ್ಲಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು,
ಪೆಪ್ಪರ್ಮೆಂಟ್ ಎಸೆನ್ಷಿಯಲ್ ಆಯಿಲ್ನ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಎಸೆನ್ಷಿಯಲ್ ಆಯಿಲ್ ಇದ್ದರೆ, ನಿಮಗೆ ಯಾವ ಫ್ರೇಗ್ರೆನ್ಸ್ ಇಷ್ಟ ಆದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಒಂದು 10 ಡ್ರಾಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ಈ ಸ್ಪ್ರೇ ಬಾಟಲಲ್ಲಿರುವಂಥ ಲಿಕ್ವಿಡ್ನ ಚೆನ್ನಾಗಿ ಶೇಕ್ ಮಾಡಿ, ಎಲ್ಲೆಲ್ಲಿ ಇರುವೆಗಳು ಜಾಸ್ತಿ ಕಾಣಿಸ್ಕೊಳ್ಳುತ್ತೋ ಅಲ್ಲಿ ಲಿಕ್ವಿಡ್ನ ಸ್ಪ್ರೇ ಮಾಡಿ ಮೈಕ್ರೋಫೈಬರ್ ಕ್ಲಾತಿಂದ ಒರೆಸ್ತಾ ಹೋಗಿ. ಯೂಶ್ವಲಿ ಇರುವೆಗಳು ಜಾಸ್ತಿ ಕಾಣಿಸ್ಕೊಳ್ಳೋ ಅಂಥದ್ದು ಅಡುಗೆ ಮನೆಯಲ್ಲೇ ಅಲ್ವಾ. ಸೊ ಆ ಏರಿಯಾದಲ್ಲಿ ಈ ಥರ ವೈಪ್ ಮಾಡಿಕೊಂಡು ವಾಲ್ಸ್ನೆಲ್ಲ ನೀಟಾಗಿ ವೈಪ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಹಾಕಿರುವಂಥ ಎಸೆನ್ಷಿಯಲ್ ಆಯಿಲ್ ಫ್ರೇಗ್ರೆನ್ಸ್ ಅನ್ನೋದು ಗೋಡೆಗಳಿಗೆ ಅಂಟ್ಕೊಂಡಿರೋ ಕಾರಣ ಯಾವುದೇ ಕಾರಣಕ್ಕೂ ಸಣ್ಣ ಸಣ್ಣ ಇರುವೆಗಳನ್ನೋದು ಮನೆ ಒಳಗಡೆ ಬರ್ದಿರ ಇರುತ್ತೆ, ಸ್ಪೆಷಲಿ ಕಿಚನ್ ಒಳಗಡೆ. ನಾನು ಸುಮಾರು ವರ್ಷಗಳಿಂದ ಈ ಟ್ರಿಕ್ಸ್ನ ಫಾಲೋ ಮಾಡ್ತಾ ಇರೋದ್ರಿಂದ ನಮ್ಮ ಅಡುಗೆ ಮನೆಯಲ್ಲಿ ಎಲ್ಲೂ ಕೂಡ ಇರುವೆಗಳ ಕಾಟ ಅನ್ನೋದು ಕಾಣಿಸ್ಕೊಳ್ಳೋದೇ ಇಲ್ಲ. ಒಂದು ವೇಳೆ ಎಲ್ಲಾದರೂ ಒಂದು ಕಡೆ ಇರುವೆಗಳು ಕಾಣಿಸ್ಕೊಳ್ತಿದೆ ಅನ್ನೋದಾದರೆ ಇಮ್ಮಿಡಿಯೇಟಾಗಿ ಈ ಟ್ರಿಕ್ನ ಫಾಲೋ ಮಾಡ್ತೀನಿ. ಈ ಸತಿ ಅಂತೂ ಎಲ್ಲೂ ಒಂದು ಸಣ್ಣ ಇರುವೆನೂ ಕಾಣಿಸ್ಕೊಳ್ಳೇ ಇಲ್ಲ. ಸೊ ಈ ಟ್ರಿಕ್ನ ಫಾಲೋ ಮಾಡೋದ್ರಿಂದ ಕಿಚನ್ ನೀಟಾಗಿರೋದಲ್ಲದೆ ಇರುವೆಗಳ ಕಾಟ ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಟ್ರಿಕ್, ಯೂಶ್ವಲಿ ಈ ಥರ ಗ್ಲಾಸ್ ಲಿಡ್ಸ್ನ ಎಲ್ಲರ ಮನೆಗಳಲ್ಲೂ ಉಪಯೋಗಿಸ್ತಾ ಇರ್ತೀವಲ್ಲ, ಅದರಲ್ಲೂ ಸೈಜ್ ವೈಸ್ ಸೈಜ್ ಇರುತ್ತೆ. ಈ ಗ್ಲಾಸ್ ಲಿಡ್ಸ್ನ ನೀವು ಒಂದು ಸತಿ ಕರೆಕ್ಟಾಗಿ ಚೆಕ್ ಮಾಡೋದಾದರೆ ಆ ಗ್ಲಾಸ್ ಲಿಡ್ ಕಾರ್ನರ್ಸಲ್ಲಿ ಸ್ವಲ್ಪ ಜಿಡ್ಡಿರ್ಬೋದು, ಕಲೆಗಳನ್ನೋದು ಆಗಿರುತ್ತೆ. ಗ್ಲಾಸ್ ಲಿಡ್ಸ್ ಯಾವಾಗಲೂ ಟ್ರಾನ್ಸ್ಪರೆಂಟಾಗಿ ಇರಬೇಕು ಅನ್ನೋದಾದರೆ ಆಗಾಗ ಈ ಥರ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟು ನಾನು ಯೂಸ್ ಮಾಡ್ತಾ ಇರೋವಂಥ ಗ್ಲಾಸ್ ಲಿಡ್ಸ್ ಯಾವ ಥರ ಇದೆ ಅಂತ ಅಬ್ಸರ್ವ್ ಮಾಡಿದ್ರಲ್ಲ, ಆಲ್ಮೋಸ್ಟ್ ಎಲ್ಲನೂ ಟ್ರಾನ್ಸ್ಪರೆಂಟಾಗೇ ಇದೆ. ಇದಕ್ಕೆ ಕಾರಣ ನಾನು ಆಗಾಗ ಫಾಲೋ ಮಾಡುವಂಥ ಈ ಒಂದು ಕ್ಲೀನಿಂಗ್ ಟ್ರಿಕ್. ಏನಪ್ಪ ಅದು ಅನ್ನೋದಾದರೆ, ಫಸ್ಟಿಗೆ ನಾನು ಒಂದು ಪಾತ್ರೆಯಲ್ಲಿ ನೀರನ್ನ ತುಂಬಿಸ್ಕೊಳ್ತಾ ಇದ್ದೀನಿ. ಒಂದು 3/4 ಭಾಗದಷ್ಟು ನೀರನ್ನ ತೊಗೊಂಡ್ರೆ ಸಾಕಾಗತ್ತೆ. ಈ ಪಾತ್ರೆನ ಸ್ಟವ್ ಮೇಲೆ ಇಟ್ಟು ನೀರು ಸ್ವಲ್ಪ ಬಿಸಿಯಾಗೋವರೆಗೂ ಬಿಡಿ. ನೀರು ಬಿಸಿಯಾಗಿದೆ ಅಂದಾಗ ನೀವು ಯಾವುದಾದ್ರೂ ಕ್ಲೀನಿಂಗ್ ಲಿಕ್ವಿಡ್ನ ಉಪಯೋಗಿಸ್ಕೊಳ್ಬೋದು. ಸ್ಪೆಷಲಿ ಮನೆಯಲ್ಲೇ ತಯಾರಿ ಮಾಡ್ಕೊಂಡಿರುವಂಥ ಲಿಕ್ವಿಡ್ ಆದರೆ ಇನ್ನೂ ಬೆಸ್ಟ್. ಇದು ಸೋಪ್ನಟ್ ಲಿಕ್ವಿಡ್. ಇದ್ರ ಬದಲಾಗಿ ವೆನಿಗರ್ ವಾಟರ್ ಅಥವಾ ಕುಕ್ಕಿಂಗ್ ಸೋಡಾ ವೆನಿಗರ್ ಮಿಕ್ಸ್ ಮಾಡಿರುವಂಥ ವಾಟರ್ ಆದ್ರೂ ಹಾಕ್ಕೊಳ್ಬೋದು. ಇದರಲ್ಲಿ ನಾನು ಗ್ಲಾಸ್ ಲಿಡ್ಸ್ನ ಇಟ್ಕೊಳ್ತಾ ಇದ್ದೀನಿ. ಆದಷ್ಟು ನೀವು ಎಲ್ಲ ಗ್ಲಾಸ್ ಲಿಡ್ಸ್ನ ಒಂದೇ ಪಾತ್ರೆಯಲ್ಲಿ ಹಾಕೋದಕ್ಕಿಂತ ಯಾವ ಪಾತ್ರೆಗೆ ಬಂದಿರುವಂಥ ಗ್ಲಾಸ್ ಲಿಡ್ನ ಅದೇ ಪಾತ್ರೆ ಮೇಲೆ ಈ ಥರ ಕವರ್ ಮಾಡಿದ್ರೆ ಬೆಟರು. ನೀರು ಬಿಸಿ ಆಗ್ತಿದ್ದಂಗೆ ವಾಟರ್ ವೇಪರ್ಸ್ ಅನ್ನೋದು ಫಾರ್ಮ್ ಆಗುತ್ತೆ. ಈ ವೇಪರ್ಸಿಂದನೇ ಗ್ಲಾಸ್ ಲಿಡ್ ಸೈಡ್ಸಲ್ಲಿರುವಂಥ ಜಿಡ್ಡೆಲ್ಲನೂ ಸಾಫ್ಟ್ ಆಗುತ್ತೆ. ಜಾಸ್ತಿ ಹೊತ್ತು ನೀರನ್ನ ಕುದಿಸಕ್ಕೆ ಹೋಗಬೇಡಿ. ವೇಪರ್ಸ್ ಫಾರ್ಮ್ ಆಗ್ತಿದೆ ಅನ್ನೋದಾದರೆ ಸ್ಟವ್ನ ಆಫ್ ಮಾಡಿಬಿಟ್ಟು ಸೈಡ್ಗೆ ಇಟ್ಕೊಂಡು ಈ ಥರ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ನಾರ್ಮಲ್ ಸ್ಕ್ರಬ್ಬರಿಂದನೇ ಜಸ್ಟ್ ವೈಪ್ ಮಾಡಿ ಕ್ಲೀನ್ ಮಾಡೋದ್ರಿಂದ ಸೈಡ್ಸಲ್ಲಿ ಕಾರ್ನರ್ಸಲ್ಲಿರುವಂಥ ಕೊಳೆ ಜಿಡ್ಡೆಲ್ಲ ಕೂಡ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಕೊಳೆ ಕಲೆಕ್ಟ್ ಆಗಿದೆ ಅಂತ. ಜಾಸ್ತಿ ಹೊತ್ತು ನೀರನ್ನ ಕುದಿಸ್ಬೇಡಿ. ಯಾವ ಪಾತ್ರೆ ಗ್ಲಾಸ್ ಲಿಡ್ ಅದಕ್ಕೆ ಯೂಸ್ ಮಾಡಿ ಅಂತ ಯಾಕೆ ಹೇಳಿದೆ ಅನ್ನೋದಾದರೆ, ಯೂಶ್ವಲಿ ಈ ಥರ ಗ್ಲಾಸ್ ಲಿಡ್ಸ್ಗೆ ಹೋಲ್ಡಿಂಗ್ ಪೊಸಿಷನ್ ಅನ್ನೋದು ಪ್ಲಾಸ್ಟಿಕ್ಕಲ್ಲಿ ಕೊಟ್ಟಿರ್ತಾರೆ. ಈ ಬ್ಲಾಕ್ ಪೋರ್ಷನ್ ಏನಿದೆ ಇದನ್ನು ನೀರಲ್ಲಿ ಜಾಸ್ತಿ ಹೊತ್ತು ಕುದಿಸಿದಷ್ಟು ಅದರ ಶೈನಿಂಗ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಜಾಸ್ತಿ ಹೊತ್ತು ಕುದಿಸ್ತೀರಾ ಆದಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಅಬ್ಸರ್ವ್ ಮಾಡಿದ್ರಲ್ಲ, ಎಲ್ಲ ಗ್ಲಾಸ್ ಲಿಡ್ಸು ಕೂಡ ತುಂಬ ನೀಟಾಗಿ ಟ್ರಾನ್ಸ್ಪರೆಂಟಾಗಿ ಕ್ಲೀನ್ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ನೀವು ಕೂಡ ಫಾಲೋ ಮಾಡಿ. ನೆಕ್ಸ್ಟ್ ಒನ್, ಡೈಲಿ ಬೇಸ್ಡ್ ಮೇಲೆ ಯೂಸ್ ಮಾಡುವಂಥ ತರಕಾರಿನ ಸ್ಮಾಲ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಬಂದಿರ್ತೀವಿ. ಒಂದೇ ಕಂಟೈನರಲ್ಲಿ 2 ತರಕಾರಿನ ಸ್ಟೋರ್ ಮಾಡಬೇಕು ಅನ್ನೋದಾದರೆ ಸೊ ಅದಕ್ಕೆ ಈ ಥರ ಟಿಶ್ಯೂನ ಯೂಸ್ ಮಾಡಿ. ಇಲ್ಲಿ ಟಿಶ್ಯೂ ಸಪರೇಟರ್ ಥರ ವರ್ಕ್ ಆಗುತ್ತೆ. ಒಂದೇ ಕಂಟೈನರಲ್ಲಿ 2 ತರಕಾರಿನ ಸ್ಟೋರ್ ಮಾಡ್ಬೋದು. ಫ್ರಿಜ್ಜಲ್ಲಿ ಕಡಿಮೆ ಸ್ಪೇಸ್ ಇರೋವಂಥವ್ರಿಗಂತೂ ಈ ಟ್ರಿಕ್ ತುಂಬ ಅದ್ಭುತವಾಗಿ ಹೆಲ್ಪ್ ಆಗುತ್ತೆ. ನಿಮ್ಮ ಮನೆಗಳಲ್ಲೂ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡುವಂಥ ತರಕಾರಿಗಳನ್ನ ಈ ಥರ ಕಂಟೈನರ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು. ನೋಡೋಕ್ಕೂ ನೀಟಾಗಿರುತ್ತೆ, ಕಡಿಮೆ ಸ್ಪೇಸಲ್ಲಿ ಕೂಡ ಅಡ್ಜಸ್ಟ್ ಆಗುತ್ತೆ. ನೆಕ್ಸ್ಟ್ ಒನ್, ಫ್ರಿಜ್ಜಲ್ಲಿ ಇಡೋದಕ್ಕಂತಲೇ ಸ್ಪೆಷಲಾಗಿ ಕಂಟೈನರ್ಸ್ ಇಲ್ವಾ? ಹಾಗಾದರೆ ಇರೋವಂಥ ಸ್ಟೀಲ್ ಪಾತ್ರೆ ಆದರೂ ಕೂಡ ಅದಕ್ಕೆ ಮುಚ್ಚಳ ಇಲ್ಲ ಅಂದರೂ ಕೂಡ ಫ್ರಿಜ್ಜಲ್ಲಿ ಯಾವ ಥರ ಇಡ್ಬೋದು ಅಂತ ನೋಡೋಣ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾನು ಸಿಲಿಕಾನ್ ಲಿಡ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಈ ಲಿಡ್ಸ್ನ ತೊಗೊಂಡು 8ರಿಂದ 9 ವರ್ಷ ಏನೋ ಆಗಿದೆ. ಇಲ್ಲಿವರೆಗೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಈ ಥರ ಸಿಲಿಕಾನ್ ಲಿಡ್ಸ್ ಇದ್ದರೆ ಸಾಕಾಗುತ್ತೆ. ಎಲ್ಲ ಥರದ ಪಾತ್ರೆನ ಕೂಡ ಫ್ರಿಜ್ಜಲ್ಲಿ ಈಸಿಯಾಗಿ ಇಡ್ಬೋದು. ಈ ಒಂದು ಸಿಲಿಕಾನ್ ಲಿಡ್ಸ್ ಏನಿದೆ ಈಸಿಯಾಗಿ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗಿಬಿಡುತ್ತೆ. ಅಂದರೆ ಯಾವುದೇ ಒಂದು ಕಂಟೈನರ್ ಆದರೂ ಕೂಡ ಈಸಿಯಾಗಿ ಇದನ್ನು ಅಟ್ಯಾಚ್ ಮಾಡ್ಕೊಳ್ಬೋದು.
ಇವು ಎಲ್ಲ ಕಂಟೈನರ್ಸ್ಗೂ ಲಿಡ್ಸ್ ಆಗಿ ಉಪಯೋಗಿಸ್ಕೊಳ್ಬೋದು. ಯೂಶ್ವಲಿ ಚಪಾತಿ ಇಟ್ಟಿರ್ಬೋದು, ತರಕಾರಿಗಳನ್ನ ಈ ಕಂಟೈನರಲ್ಲಿ ಹಾಕಿ ಡೈರೆಕ್ಟಾಗಿ ಫ್ರಿಜ್ಜಲ್ಲಿ ಇಡಬೇಕು ಅನ್ನೋದಾದರೆ ಕ್ಯಾಪ್ಸ್ ಇರಲ್ಲ ಅಂತ ಯೋಚನೆ ಮಾಡ್ತಿರ್ತೀವಲ್ಲ, ಕ್ಯಾಪ್ ಬದಲಾಗಿ ಈ ಸಿಲಿಕಾನ್ ಲಿಡ್ನ ಇಲ್ಲಿ ತೋರಿಸ್ದಂಗೆ ಕವರ್ ಮಾಡ್ಬೋದು. ಟೈಟಾಗೂ ಕೂಡ ಇರುತ್ತೆ. ಏರ್ ಟೈಟ್ ಇರೋ ಕಾರಣ ಡೈರೆಕ್ಟಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಈ ಟ್ರಿಕ್ ಇಷ್ಟ ಆದರೆ ಲೈಕ್ ಮಾಡಿ. ಇವುಗಳ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಇವುಗಳು ಸೈಜ್ ವೈಸ್ ಬರುತ್ತೆ, ಯಾವ ಸೈಜ್ ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇನ್ನು ಈ ಲಿಡ್ಸ್ ಎಲ್ಲ ಒಂದೇ ಕಡೆ ಸ್ಟೋರ್ ಮಾಡೋದಕ್ಕೋಸ್ಕರ ಕಂಫರ್ಟ್ ಬಾಟಲ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ಈ ಥರ ಫೋಲ್ಡ್ ಮಾಡಿಬಿಟ್ಟು ಅದ್ರ ಒಳಗಡೆ ಈ ಥರ ಇಟ್ಟರೆ ಸಾಕಾಗುತ್ತೆ. ನೆಕ್ಸ್ಟ್, ಅಟ್ ಪ್ರೆಸೆಂಟ್ ಸೀಸನ್ಗೆ ತುಂಬಾ ಹೊಂದಿಕೆ ಆಗುವಂಥದ್ದು, ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥದ್ದು ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಯಾವುದೇ ಥರದ ಮಾವಿನ ಹಣ್ಣಾದರೂ ಕೂಡ ಈಸಿಯಾಗಿ ಗ್ಲಾಸಿಂದ ಯಾವ ಥರ ಕಟ್ ಮಾಡ್ಬೋದು ಅಂತ ನೋಡೋಣ. ಕೈ ಗಲೀಜು ಆಗ್ದಿರ ಇರುತ್ತೆ, ಪಲ್ಪ್ ಎಲ್ಲ ಒಂದೇ ಕಡೆ ಕಲೆಕ್ಟ್ ಆಗುತ್ತೆ. ಇಲ್ಲಿ ತೋರಿಸ್ದಂಗೆ ನೀಟಾಗಿ ವಾಶ್ ಮಾಡಿಕೊಂಡು ಮಾವಿನ ಹಣ್ಣನ್ನ ಈ ಥರ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಈ ಥರ ಕಟ್ ಮಾಡಿದಾಗ ಪಲ್ಪ್ನ ಈಸಿಯಾಗಿ ತೆಗೆಯೋದಕ್ಕೋಸ್ಕರ ನಾನು ಗ್ಲಾಸ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಗಾಜಿಂದಾಗಿರ್ಬೋದು ಅಥವಾ ಸ್ಟೀಲ್ದಾಗಿರ್ಬೋದು. ಇಲ್ಲಿ ತೋರಿಸ್ದಂಗೆ ಜಸ್ಟ್ ಈ ಥರ ಗ್ಲಾಸ್ ಒಳಗಡೆ ಇನ್ಸರ್ಟ್ ಮಾಡಿಬಿಟ್ಟು ಪಲ್ಪ್ನ ಈಸಿಯಾಗಿ ಸಪ್ರೇಟ್ ಮಾಡ್ಬೋದು. ಇನ್ನು ಸಿಪ್ಪೆಯಲ್ಲೂ ಕೂಡ ಒಂಚೂರು ಪಲ್ಪ್ ಉಳಿಯಲ್ಲ, ತುಂಬ ನೀಟಾಗಿ ಪಲ್ಪ್ ಅನ್ನೋದು ಸಪ್ರೇಟ್ ಆಗುತ್ತೆ. ಇದೇ ಥರ ಗಾಜಿನ ಗ್ಲಾಸಿಂದ ಕೂಡ ಈಸಿಯಾಗಿ ಪಲ್ಪ್ನ ಸಪ್ರೇಟ್ ಮಾಡ್ಕೊಳ್ಬೋದು. ಮಾವಿನ ಹಣ್ಣಿನ ಜ್ಯೂಸ್ ಮಾಡುವಾಗ ಮಾವಿನ ಹಣ್ಣಿನ ಕ್ಯೂಬ್ಸ್ ಆಗಿ ಕಟ್ ಮಾಡಬೇಕು ಅಂದಾಗ ಈ ಟ್ರಿಕ್ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಈ ಥರ ಪಲ್ಪ್ನ ಸಪ್ರೇಟ್ ಮಾಡಿಬಿಟ್ಟು ಸ್ಪೂನ್ ಹಾಕಿ ಕೊಟ್ಟರೆ ಮಕ್ಕಳು ಈಸಿಯಾಗಿ ತಿನ್ಕೋತಾರೆ. ನೆಕ್ಸ್ಟ್ ಕಮಿಂಗ್ ಟು ಮೊಟ್ಟೆ. ಪ್ರೋಟೀನ್ ರಿಚ್ ಆಗಿರುವಂಥ ಮೊಟ್ಟೆನ ಬಿಡಿಸ್ಬೇಕಾದ್ರೆ, ಸಿಪ್ಪೆನ ಬಿಡಿಸ್ಬೇಕಾದ್ರೆ ಈಸಿಯಾಗಿ ಸಿಪ್ಪೆ ಬರಬೇಕು ಅನ್ನೋದಾದರೆ ಮೊಟ್ಟೆ ಬೇಯಿಸುವಾಗ ಆ ನೀರಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿ, ಉಪ್ಪನ್ನ ಬದಲಾಗಿ ಅಡುಗೆ ಸೋಡಾ ಬೇಕಾದರೂ ಯೂಸ್ ಮಾಡ್ಬೋದು. ಆಪ್ಷನಲ್, ನಿಮ್ಗೆ ಯಾವ್ದು ಇಷ್ಟ ಇದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇನ್ನು ಸಾಮಾನ್ಯವಾಗಿ ಮೊಟ್ಟೆ ಬೇಯಬೇಕಾದ್ರೆ ಕೆಲವೊಂದ್ಸತಿ ಕ್ರ್ಯಾಕ್ಸ್ ಎಲ್ಲ ಬಂದು ಆ ವೈಟ್ ಕಲರ್ ಲೋಳೆ ಎಲ್ಲ ಹೊರಗಡೆ ಬರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಈ ಉಪ್ಪು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಈಗ ಮೊಟ್ಟೆ ಚೆನ್ನಾಗಿ ಬೆಂದಿದೆ. ಇಮ್ಮಿಡಿಯೇಟಾಗಿ ನಾನು ಸಿಪ್ಪೆನ ಬಿಡಿಸ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು ಸಿಪ್ಪೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಯೂಶ್ವಲಿ ಬಿಸಿ ಮೇಲೆ ಸಿಪ್ಪೆ ಸರಿಯಾಗಿ ಬರಲ್ಲ, ಅದರಲ್ಲೂ ತಣ್ಣಗಾದ್ಮೇಲೂ ಕೆಲವೊಂದ್ಸತಿ ಸಿಪ್ಪೆ ಸರಿಯಾಗಿ ಬಿಡ್ಸೋಕ್ಕಾಗಲ್ಲ. ಸೊ ಹಂಗಾಗಿ ಮೊಟ್ಟೆನ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕೋದ್ರಿಂದ 2 in 1 ಥರ ಇದು ವರ್ಕ್ ಆಗುತ್ತೆ. ಐ ಹೋಪ್ ಈ ಐಡಿಯಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು ಪ್ರತಿಯೊಂದು ಮೊಟ್ಟೆಯಿಂದ ಕೂಡ ಸಿಪ್ಪೆ ಈಸಿಯಾಗಿ ಬಿಟ್ಕೊಳ್ತಾ ಇದೆ. ಅಬ್ಸರ್ವ್ ಮಾಡಿದ್ರಲ್ಲ ಫ್ರೆಂಡ್ಸ್, ಒಂದಕ್ಕಿಂತ ಒಂದು ಯುನಿಕ್ ಆಗಿರುವಂಥ ಟಿಪ್ಸ್. ಐ ಹೋಪ್ ನಾನು ಶೇರ್ ಮಾಡಿರುವಂಥ ಪ್ರತಿಯೊಂದು ಟಿಪ್ಸು ಕೂಡ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವ್ದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.